ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇವತ್ತು ಯುಡೈಸ್ನಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಬ್ರೌಸರನ್ನು ಓಪನ್ ಮಾಡಿರ್ತೇವೆ. ತದನಂತರ ಬ್ರೌಸರ್ನಲ್ಲಿ ಯುಡೈಸ್ ಅಂತ ಟೈಪ್ ಮಾಡಿ. ಮೊದಲಿಗೆ ಈಗ ಕಾಣಿಸ್ತಾ ಇರ್ತಕ್ಕಂತಹ ಯುಡೈಸ್ ಈ ಒಂದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಯುಡೈಸ್ ಪ್ಲಸ್ನ ಮುಖಪುಟವನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಬಲಭಾಗದಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಕಾಣ್ತಾ ಇದೆ. ಈ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಸ್ಟೇಟ್ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಇಲ್ಲಿ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ, ಯೂಸರ್ ಮ್ಯಾನೇಜ್ಮೆಂಟ್, ಟೀಚರ್ ಮಾಡ್ಯೂಲ್, ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಸ್ಟೂಡೆಂಟ್ಸ್ ಮಾಡ್ಯೂಲ್ ಇಷ್ಟು 4 ಕಾಣಿಸ್ತಾ ಇದೆ. ಇದರಲ್ಲಿ ನಾವು ಸ್ಟೂಡೆಂಟ್ ಮಾಡ್ಯೂಲ್ ಈ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ನಮ್ಮ ಯೂಸರ್ ಐ ಡಿ ಬಂದು ನಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತದೆ. ಹಾಗಾಗಿ ಆ ಶಾಲೆಯ ಡೈಸ್ ಕೋಡನ್ನು ಹಾಕ್ತೀನಿ. ನೆಕ್ಸ್ಟ್ ಒಂದು ಪಾಸ್ವರ್ಡನ್ನು ನಾವು ಹಾಕಬೇಕಾಗುತ್ತೆ. ಪಾಸ್ವರ್ಡನ್ನು ಹಾಕಿದ ನಂತರ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು ಈಗ ನಮ್ಮ ಶಾಲೆಯ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ಗೆ ನಾವು ಪ್ರವೇಶವನ್ನು ಪಡೆದಿದ್ದೇವೆ. ಇಲ್ಲಿ 2026-27 ಇಲ್ಲಿ ಕಾಣ್ತಾ ಇರ್ತಕ್ಕಂತಹ ಈ ಶೈಕ್ಷಣಿಕ ವರ್ಷ 2026-27 ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ಮಾಡಿ, ಇದನ್ನು ಕ್ಲೋಸ್ ಕೊಡಿ. ನೆಕ್ಸ್ಟ್ ಈಗ ನಮ್ಮ ಎಡಭಾಗದಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಕಾಣ್ತಾ ಇದೆ. ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಇದನ್ನು ಕ್ಲಿಕ್ ಮಾಡಿ. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅದರಲ್ಲೇ ಇರ್ತಕ್ಕಂತಹ ಸಬ್ ಮೆನ್ಯೂ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪುನಃ ನಮಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವು ನಮ್ಮ ತರಗತಿ ಮತ್ತು ವಿಭಾಗವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಉದಾಹರಣೆಗೆ ಕಾಲೇಜ್ ಆಗಿದ್ದರೆ ಈಗ ನಾವು 11th ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊತೀವಿ. ಅಂದರೆ ಫಸ್ಟ್ PUC ಸೆಕ್ಷನ್ ಎ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಗೋ. ಈಗ ನಮಗೆ ಕಳೆದ ಸಾಲಿನಲ್ಲಿ PUCನಲ್ಲಿ ಇದ್ದಂತಹ ಮಕ್ಕಳ ಪಟ್ಟಿ ಇಲ್ಲಿ ಕಾಣ್ತಾ ಇದೆ. ಇಷ್ಟು ಮಕ್ಕಳು ಈಗ ಎ ಸೆಕ್ಷನ್ನಲ್ಲಿ ಇದ್ದಾರೆ. ಈ ಮಕ್ಕಳ ಒಂದು ಹೆಸರಿನ ಮುಂದೆ ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಕಾಣಿಸುತ್ತೆ. ಇಲ್ಲಿ ಸೆಲೆಕ್ಟ್ ಇದೆ ಡ್ರಾಪ್ ಡೌನು. ಆ ಡ್ರಾಪ್ ಡೌನನ್ನು ಕ್ಲಿಕ್ ಮಾಡಿ ಪ್ರಮೋಟೆಡ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಅಂದರೆ ಆ ಮಗು ಪಾಸ್ ಆಗಿದ್ದರೆ ಪ್ರಮೋಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ಸಪೋಸ್ ಫೇಲ್ ಆಗಿದ್ದರೆ ಫೇಲ್ಡ್ ಅಂತಲೇ ಸೆಲೆಕ್ಟ್ ಮಾಡ್ತೀವಿ. ಈಗ ನಾವು ಪ್ರಮೋಟೆಡ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಈಗ ಫಸ್ಟ್ ಇಯರ್ನಲ್ಲಿ ಆ ಮಗು ಎಷ್ಟು ಶೇಕಡವಾರು ಅಂಕಗಳನ್ನು ಪಡೆದಿದ್ದಾನೆ ಅನ್ನೋದನ್ನು ಇಲ್ಲಿ ಹಾಕಬೇಕು. ಉದಾಹರಣೆಗೆ ಈ ಮಗು 71 ಅಂಕಗಳನ್ನು ಪಡೆದಿದ್ದಾನೆ ಅಂದರೆ 71 ಹಾಕ್ತಾ ಇದ್ದೀವಿ. ತದನಂತರ ಆ ಮಗು ಆ ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ದಿನ ಶಾಲೆಗೆ ಹಾಜರಾಗಿದೆ ಆ ಒಂದು ದಿನಗಳನ್ನು ಕ್ರೋಢೀಕೃತ ಮಾಹಿತಿಯನ್ನು ಇಟ್ಕೊಂಡಿರಬೇಕು. ಆ ಒಂದು ಹಾಜರಾದ ದಿನಗಳನ್ನು ಇಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಸ್ಕೂಲಿಂಗ್ ಸ್ಟೇಟಸ್ ಈಗ ಆ ಮಗು ಅದೇ ಶಾಲೆಯಲ್ಲೇ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ತಾ ಇದ್ರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ಹಾಗಾದರೆ ಆ ಮಗು ಫಸ್ಟ್ PUCನ ಮುಗಿಸಿ ಸೆಕೆಂಡ್ PUCಗೆ ಅದೇ ಕಾಲೇಜಿಗೆನೇ ಅಡ್ಮಿಷನ್ ಆಗಿದೆ ಅಂತ ಭಾವಿಸೋಣ. ಆವಾಗ ನಾವು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಸೆಲೆಕ್ಟ್ ಮಾಡ್ಕೋಬೇಕು. ಅಕಸ್ಮಾತ್ ಆ ಮಗು ಫಸ್ಟ್ ಇಯರ್ ನಿಮ್ಮ ಶಾಲೆಯಲ್ಲಿ ಓದಿದೆ, ಸೆಕೆಂಡ್ ಇಯರ್ಗೆ ಬೇರೆ ಕಡೆಗೆ TC ತೊಗೊಂಡು ಹೋಗಿದೆ ಅಂದರೆ ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC ಅಂತ ಇದೆಯಲ್ಲ, ಇದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಈಗ ಈ ಮಗು ಇದೇ ಶಾಲೆಯಲ್ಲೇ ಓದ್ತಾ ಇದೆ ಅಂತ ಭಾವಿಸೋಣ. ಸೊ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಕ್ಷನ್ನು 12th ಸ್ಟ್ಯಾಂಡರ್ಡ್ಗೂ ಕೂಡ ಎ ಸೆಕ್ಷನ್ ಅದೇ ಸೆಕ್ಷನನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತದನಂತರ ಇಲ್ಲಿ ಬಲಭಾಗದಲ್ಲಿ ಕಾಣ್ತಾ ಇರ್ತಕ್ಕಂತಹ ಅಪ್ಡೇಟ್ ಬಟನ್, ಈ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಓಕೆ. ಈಗ ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಅಂತ ಇದ್ದದ್ದು ಡನ್ ಅಂತ ಬಂದಿದೆ. ಈಗ ಒಂದು ಮಗುದು
ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ನಾವು ಅಪ್ಡೇಟ್ ಮಾಡಾಯಿತು. ಇದೇ ರೀತಿ ಉಳಿದ ಎಲ್ಲ ಮಕ್ಕಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿನೂ ಕೂಡ ನಾವು ಇಲ್ಲಿ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ಮೇಲೆ ಬಾಟಮ್ನಲ್ಲಿ ಫೈನಲೈಸ್ ಅಂತ ಇರುತ್ತೆ, ಕಾಣ್ತಾ ಇದೆ. ಈ ಫೈನಲೈಸ್ ಬಟನನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಆವಾಗ ಸಂಪೂರ್ಣ ಆ ಸೆಕ್ಷನ್ ಒಂದು ಕೆಲಸ ಮುಗಿಯುತ್ತೆ. ಒಂದು ಪಕ್ಷ ಆ ಸೆಕ್ಷನಲ್ಲಿ ಮಕ್ಕಳುಗಳು ಯಾವುದೂ ಇಲ್ಲ ಅಂತಂದಾಗ, ಈಗ ನೋಡಿ, ಈಗ ಸಿ ಸೆಕ್ಷನಲ್ಲಿ ಮಕ್ಕಳುಗಳಿಲ್ಲ, ಆದರೂ ಕೂಡ ಇಲ್ಲಿ ಫೈನಲೈಸ್ ಬಟನನ್ನು ನಾವು ಕ್ಲಿಕ್ ಮಾಡಲೇಬೇಕು. ಅದನ್ನು ನಾವು ಫೈನಲೈಸ್ ಬಟನ್ನ ಕ್ಲಿಕ್ ಮಾಡಲಿಲ್ಲ ಅಂತಂದರೆ ಕಂಪ್ಲೀಟ್ ಪ್ರೋಗ್ರೆಷನ್ ನಾವು ಕೊಡೋದಕ್ಕೆ ಆಗೋದಿಲ್ಲ, ಫೈನಲ್ ಪ್ರೋಗ್ರೆಷನನ್ನು ನಾವು ಸಬ್ಮಿಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಂದು ವಿಭಾಗದಲ್ಲಿ ಮಕ್ಕಳು ಇರಲಿ ಇಲ್ದೇ ಇರಲಿ, ನಾವು ಬಾಟಮಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಫೈನಲೈಸ್ ಬಟನನ್ನು ನಾವು ಪ್ರೆಸ್ ಮಾಡಲೇಬೇಕಾಗುತ್ತೆ. ಇದಿಷ್ಟು ಒಂದು ಪಿ ಯು ಸಿನಲ್ಲಿ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಅಪ್ಡೇಟ್ ಮಾಡುವಂಥ ವಿಧಾನವನ್ನು ತಿಳಿಸಿದ್ದೀನಿ. ಮುಂದುವರೆದು ಸೆಕೆಂಡ್ ಪಿ ಯು ಸಿನಲ್ಲಿ ಏನಾದರೂ ಮಕ್ಕಳುಗಳಿದ್ದಾಗ, ಈಗ ಉದಾಹರಣೆಗೆ ಸೆಕೆಂಡ್ ಪಿ ಯು ಸಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಅರುಣ್ ಕುಮಾರ್ ಕೆ ಅಂತ ಒಂದು ಮಗು ಇದೆ. ಈಗ ಆ ಮಗು ಪಾಸ್ ಆಗಿದ್ದಾನೆ ಅಂತ ಭಾವಿಸೋಣ. ಸೊ ಪ್ರಮೋಟೆಡ್ ಅಂತ ಕೊಡ್ತೀನಿ. ಮಾರ್ಕ್ಸ್ ಇನ್ ಪರ್ಸೆಂಟೇಜ್, ಇದನ್ನು ಕೂಡ ನಾನು ಪರ್ಸೆಂಟೇಜನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಶಾಲೆಗೆ ಹಾಜರಾದ ದಿನಗಳು, ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆ ಮಗು ಪಿ ಯು ಸಿ ಆದಮೇಲೆ ನಿಮ್ಮ ಶಾಲೆಯಲ್ಲಿ ಮತ್ತೆ ಅದು ವಿದ್ಯಾಭ್ಯಾಸವನ್ನು ಮುಂದುವರ್ಸೋದಕ್ಕೆ ಅಲ್ಲಿ ಯಾವುದೇ ರೀತಿ ಪದವಿ ತರಗತಿಗಳು ನಡೀತಾ ಇಲ್ಲ. ಸೆಕೆಂಡ್ ಪಿ ಯು ಸಿನೇ ಲಾಸ್ಟ್ ಆಗಿರೋದ್ರಿಂದ ಅಲ್ಲಿ ಒಂದೇ ಆಪ್ಷನ್ ನಮಗೆ ಬರೋದು ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಆರ್ ವಿತೌಟ್ ಟಿ ಸಿ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿ ಕೊನೆಯಲ್ಲಿ ಬಲಭಾಗದಲ್ಲಿರ್ತಕ್ಕಂತಹ ಈ ಅಪ್ಡೇಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆವಾಗ ಆ ಮಗುದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗುತ್ತೆ. ತದನಂತರ ಇದರಲ್ಲೂ ಕೂಡ ಬಾಟಮಲ್ಲಿ ಕಾಣ್ತಾ ಇರ್ತಕ್ಕಂತಹ ಈ ಫೈನಲೈಸ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ವಿಭಾಗಗಳಿಗೂ ಕೂಡ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ಮುಗಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.